ಗೊಂದಲಗಳು ನೂರಾರು ಇರ್ಬೋದು. ಆದರೆ ಶಾಸಕರಾಗಿ ಇಲ್ಲಿ ಬಂದಾಗ ನಾವು ಒಂದು ವಾರಗಟ್ಟಲೆ ಇಲ್ಲೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರುಗಳು ಪಾರ್ಟಿ ಕೊಟ್ಟಾಗ ಅಥವಾ ಒಂದು ಊಟ ಹಾಕಿಸಿದಾಗ ನಾವು ಬೇಡ ಅನ್ನೋಕ್ಕಾಗೋದಲ್ಲ, ಎಲ್ಲ ಬಂದು ಔತಣಕೂಟದಲ್ಲಿ ಭಾಗವಹಿಸಿದ್ವಿ. ನಾಳೆ ಮಧು ಬಂಗಾರಪ್ಪನವ್ರದ್ದು ಒಂದು ಔತಣಕೂಟ ಇದೆ ಅಂತ ಹೇಳಿದ್ರು, ಕರೆದ್ರು. ಈಗ ನಾಳೆ ನಮ್ಮದು ಔತಣಕೂಟ ಇದೆ, ಬರ್ಬೇಕಂತ ಕರೆದಿದ್ದಾರೆ. ಈಗ ಅದನ್ನು ಚರ್ಚೆ ಆಗುತ್ತಾ? ಅವೆಲ್ಲ ಅಲ್ಲ, ಚರ್ಚೆ ಅಲ್ಲ ಅದು. ಏಕೆಂದರೆ ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ, ಇಲ್ಲಿ ಯಾವುದೇ ಗೊಂದಲ ಆಗಿರಲಿಲ್ಲ, ಯಾವುದೇ ಚರ್ಚೆ ಆಗಿಲ್ಲ. ಕೇವಲ ಶರಣಗೌಡ ಅವರು ಏನು ಪಾರ್ಟಿ ಕೊಟ್ಟಿದ್ದರು, ಒಂದು ಔತಣಕೂಟ ಕೊಟ್ಟಿದ್ದರು, ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಚರ್ಚೆ ಆಗಿಲ್ಲ ಅಲ್ಲಿ. ಇದೆಲ್ಲ ಯಾವುದು ನೋಡಿ, ಒಂದೇ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಬ್ಬರೇ ನಾವೇ ಮಾತ್ರ ಅವತ್ತು ಔತಣಕೂಟ ಮಾಡಿ ಪಾರ್ಟಿ ಮಾಡಿದರೆ ಇದು ನೀವು ಹೇಳ್ಬೋದು ಏನೋ ನಡೀತದೆ, ಇಲ್ಲೇನೋ ಗೊಂದಲ ಇದೆ, ಏನೋ ಚರ್ಚೆ ನಡೀತದೆ ಅಂತ ನೀವು ಹೇಳ್ಬೋದು. ಬಿಟ್ಟರೆ ಎಲ್ಲ ಪಕ್ಷದವರು ಸೇರ್ಕೊಂಡಾಗ ಎಂಥ ಚರ್ಚೆ ಇರುತ್ತೆ? ಯಾವ ಇದು ಚರ್ಚೆನೂ ಆಗಿಲ್ಲ, ಏನೂ ಆಗಿಲ್ಲ. ಔತಣಕೂಟದಲ್ಲಿ ಭಾಗವಹಿಸಿ ಅವರವರು ಊಟ ಮಾಡಿ ತಮ್ಮ ಸ್ಥಾನಕ್ಕೆ ಹೋಗಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಂ, ಅದು ಹಾಕಲ್ಲ ರೀ. ಅದೇ ಆವಾಗ ಸ್ಟಾರ್ಟಿಂಗಲ್ಲಿ ಆವಾಗ ಅವ್ರು ಹೇಳಿದ್ದು, ಈಗಲ್ಲ. ಈಗ ಯಾರು ಆಫರ್ ಮಾಡೋಕ್ಕೆ ಬರೋದಲ್ಲ, ಯಾಕಂದ್ರೆ 130 ಜನ ನಾವಿದ್ದೀವಿ. ಯಾವ ಆಫರ್ ಇಲ್ಲ, ಇದು ಇಲ್ಲ, ಎಲ್ಲ ಮುಂಡ ಮಚ್ಚಿ ಹೋಗಿದೆ. ಅವ್ರ ಪಕ್ಷನ ಅವ್ರು ಉಳಿಸ್ಕೊಂಡ್ರೆ ಸಾಕಾಗೈತೆ, ಕುತ್ಕೊಳ್ರಿ, ಸಾಕು, ಅಷ್ಟೇ, ಮತ್ತೇನೂ ಇಲ್ಲ. ಯಾವ ಉದ್ದೇಶಕ್ಕಾಗಿ ನೀವು ರಾಜ್ಯಭವನಕ್ಕೆ ಹೋಗ್ತೀರಿ? ಗ್ಯಾರಂಟಿ ಅನುಷ್ಠಾನ ತರುವಂಥದ್ದು ನಮ್ಮ ಪಕ್ಷದ ಇದು. ಅವರು ವಿರೋಧ ಮಾಡಿದವರು ಅವರಿಗೆ ಅಧಿಕಾರ ಕೊಡೋಕ್ಕೆ ಬರೋದಲ್ಲ. ನಮ್ಮ ಪಕ್ಷದಲ್ಲ ಅಂತ ಆದರೆ ಅವರು ಅಲ್ಲಿಗೆ ಹೋಗ್ಬಿಟ್ಟು, ಗ್ರಾಮಕ್ಕೆ ಹೋಗ್ಬಿಟ್ಟು, ಪಂಚಾಯತ್ಗೆ ಹೋಗ್ಬಿಟ್ಟು, ತಾಲೂಕು ಲೆವೆಲಲ್ಲಿ ಯಾರ್ಯಾರ್ದು ಪಟ್ಟಿ ಬಿಡುಗಡೆ ಆಗಿದೆ ಆ ಪಟ್ಟಿ ಬಿಡುಗಡೆ ಆದವ್ರನ್ನ ಆಯ್ಕೆ ಮಾಡ್ಕೊಳ್ಳೋ ಕೆಲಸಕ್ಕೆ ನಾವು ಕೊಟ್ಟಿರೋದು. ಕೇವಲ ಸುಮ್ಮನೆ ಕೂರಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲ. ಅದೇ ಬಿ ಜೆ ಪಿಯವರು ವಿರೋಧ ಮಾಡಿದವರು ಅವ್ರಿಗೆ ಅಧ್ಯಕ್ಷರು ಮಾಡಿದರೆ ಅವರು ನಮ್ಮ ಆ ಬಡವರಿಗೆ ಹಕ್ಕು ಕೊಡ್ತಾರಾ? ವಿರೋಧ ಮಾಡಿದವ್ರಿಗೆ ಕೊಡೋಕ್ಕಾಗುತ್ತೆ ಅದು? ಅದರಿಂದ ಇದು ಯಾವುದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸರ್ಕಾರದ ಇದರಲ್ಲಿ ಒಂದು ಸ್ವಲ್ಪ ದುಡ್ಡು ಹೋಗ್ಬೋದು, ಒಂದು 10-12 ಕೋಟಿ ವರ್ಷಕ್ಕೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಇದು ಯಾಕಂತ ಹೇಳಿದರೆ ಜನರು ಮುಟ್ಟಬೇಕಲ್ಲ. ಪಾಪ ಕೆಲವು ಹೆಣ್ಮಕ್ಳಿಗೆ ಅವ್ರಿಗೆ ಅಕ್ಷರ ಗೊತ್ತಿರೋಲ್ಲ, ಪಾಪ ಅವ್ರಿಗೆ ಏನು ಅರ್ಜಿ ಹಾಕ್ಬೇಕು ಅನ್ನೋ ಗೊತ್ತಿರೋಲ್ಲ. ಅವರಿಗೆ ಇವತ್ತು ದುಡ್ಡು ಬರದೇ ಇರ್ಬೋದು, ಕರೆಂಟ್ ಬಿಲ್ ಬರದೇ ಇರ್ಬೋದು, ಅದೆಲ್ಲ ಪ್ರಾಬ್ಲಮ್ ಆಗಿರೋದ್ರಿಂದ ನಮ್ಮ ಸದಸ್ಯರುಗಳು ಆ ವ್ಯಾಪ್ತಿಯಲ್ಲಿ ಒಂದೊಂದು ಪಂಚಾಯತ್ಗೆ ಒಂದೊಂದು ಜನ ಹಂಚ್ಕೊಂಡು ಅವರವ್ರ ಮನೆಗೆ ಹೋಗಿ ಅಲ್ಲಿ ಅವರಿಗೆ ಕೊಡಂಗೆ ವ್ಯವಸ್ಥೆ ಮಾಡೋದು ನಾವು ಮಾಡಿದ್ದೀವಿ. ಮತ್ತೇನಂತೆ ಒಳ್ಳೆ ಕತೆ ನೋಡಿ. ಸರ್ಕಾರದ ಹಣವನ್ನು ನಾವ್ಯಾಕೆ ಅಲ್ಲ ರೀ, ಅಧಿಕಾರ ನಮ್ದು ಇರ್ಬೇಕಾದ್ರೆ ಯಾಕೆ ಕಾಂಗ್ರೆಸ್ ಪಕ್ಷದ ಕೊಡಬೇಕು? ಏನಕ್ಕೆ ಕೊಡಬೇಕು? ಹಂಗಾದ್ರೆ ಒಂದು ಕೆಲಸ ಮಾಡಿ, ನೀವು ಈಗ ಗೌರ್ಮೆಂಟನ್ನು PAಗಳು ತೊಗೊಂಡಿದ್ದೀರಿ, ಪ್ರೈವೇಟ್ PA ತೊಗೊಂಡಿದ್ದೀರ, ಅದಕ್ಕೆ ಸಂಬಳ ಕೊಡ್ತಿದ್ರಲ್ಲ, ಯಾಕೆ ಕೊಟ್ಟಿದ್ದೀರಿ ನೀವು? ಯಾಕೆ ತೊಗೊಂಡಿದ್ದೀರ? ಅವ್ರನ್ನ ಬಿಡೋಕೆ ಹೇಳಿ ಅವ್ರನ್ನ. ಅವ್ರು ಬಿಡ್ತೀರಾ ನೀವು? ಕೆಲವರು ನಿಮ್ಮ ಪತ್ರಕರ್ತರನ್ನು ತೊಗೊಂಡಿದ್ದಾರೆ, ಅವ್ರನ್ನೆಲ್ಲ ಬಿಡೋಕೆ ಹೇಳಿ. ಅವ್ರಿಗೆ ಯಾಕೆ ಸಂಬಳ ಕೊಡ್ತಾ ಇದ್ದೀರಿ? ಹೌದಾ? ಅದು ಕೊಡೋಕೆ ಹಕ್ಕಿದೆಯಾ? ಸರ್ಕಾರ ದುಡ್ಡು ಇಲ್ಲಿ ಫೋಲಾಗಿಲ್ವಾ? ಅದು ಯಾರು ಕೇಳೋದಲ್ಲ. ಇದು ಕೊಟ್ಟಿದ್ದು ಮಾತ್ರ ಹೇಳ್ತಾರೆ. ನಮ್ಮ ಅಧಿಕಾರ ದುರುಪಯೋಗ ಅಲ್ಲ ಇದು. ಬಡವನ ಮನೆಗೆ ಹೋಗಿ ಆ ಸರ್ಕಾರದ ಏನಿದೆ ಗ್ಯಾರಂಟಿ ಅವನ ಮನೆ ಮುಟ್ಟಬೇಕನ್ನೋ ಉದ್ದೇಶಕ್ಕೆ ನಾವು ಮಾಡಿದ್ದೀವಿ. ಇದು ಯಾವ ಕಾರಣಕ್ಕೂ ನಾವು ತೆಗಿಯೋ ಪ್ರಶ್ನೆ ಇಲ್ಲ. ಅದು ಜನರಿಗೆ ಮುಟ್ಟಬೇಕು, ಅವ್ರಿಗೆ ಸಿಗಬೇಕು ಅನ್ನೋದು ಉದ್ದೇಶ ನಮ್ಮದು. ಈಗಲೂ ಮಾಡ್ತಾ ಇದ್ದಾರಲ್ಲ, ಈಗಲೂ ಇದೆ. RSS ಅವ್ರನ್ನ ಜೊತೆಗಿದ್ದವರು ಅವ್ರ ಕಡೆ ಕೆಲಸ ಮಾಡಿದವ್ರನ್ನ ಅವ್ರು PAಗಳನ್ನ ತೊಗೊಂಡಿದ್ದಾರೆ. ಅದಕ್ಕೆ ನಾವು ಅಬ್ಜೆಕ್ಷನ್ ಮಾಡಲ್ಲ ಅಲ್ವಾ? ಈ ಪ್ರೈವೇಟ್ PAಗಳು ತೊಗೊಂಡಿದ್ದಾರಲ್ಲ, ಸರ್ಕಾರ ದುಡ್ಡು ಕೊಡ್ತಾ ಇದೆಯಲ್ವಾ, ಅದೇ ಹೆಂಗೆ ಕೊಡೋಕ್ಕಾಗುತ್ತೆ? ಅದು ಸರ್ಕಾರದ ದುಡ್ಡು ಫೋಲ್ ಆಗ್ತಾ ಇಲ್ವಾ? ಅದ್ರ ಬಗ್ಗೆ ಮಾತಾಡಲ್ಲ, ಇಂಥದಕ್ಕೆ ಮಾತ್ರ ಮಾತಾಡ್ತಾರೆ. ಅಂದರೆ ಏನಾಗಿದೆ, ಅವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಮ ಅನುಷ್ಠಾನವನ್ನು ಚೆನ್ನಾಗಿ ಜಾರಿ ಮಾಡ್ತಾ ಇದ್ದೀವಿ, ಅದು ಬಡವರಿಗೆ ಮುಟ್ತಾ ಇದೆ. 51,000 ಕೋಟಿ ರೂಪಾಯಿ ಇಡೀ ರಾಜ್ಯದ 6-7 ಕೋಟಿ ಜನರಲ್ಲಿ ಮುಟ್ತಾ ಇರೋದ್ರಿಂದ ನಮಗೆ ಹೆಮ್ಮೆ ಇದೆ. ಅವರಿಗೆ ಅಸಹ್ಯ ಆಗಿದೆ. ಗ್ಯಾರಂಟಿ ಯೋಜನೆ ಜಾರಿ ಮಾಡಲ್ಲ, ಅದು ಬಿಡುಗಡೆ ಆಗಲ್ಲ, ಹೇಳಿ ಕೂತಿದ್ದಾರೆ. ಏನು ಬಿಡುಗಡೆ ಮಾಡ್ತಾ ಇಲ್ವಾ? ಹೋಗ್ಬಿಟ್ಟು ಕೇಳಿ, ಕ್ಷೇತ್ರದಲ್ಲಿ ಹೋಗಿ ಗೊತ್ತಾಗುತ್ತೆ. ಅವ್ರಿಗೆ ಏನಾಗಿದೆ ಅಂದರೆ MLA ಅವರಾಗಿರ್ತಾರೆ, ಮತ್ತೊಬ್ಬ ಗ್ಯಾರಂಟಿ ಬರ್ತಾನೆ, ಅವ್ನು ಚಾಲು ಕೂತ್ಕೊಳ್ತಾನೆ, ಅವ್ನು ಭಾಷಣ ಮಾಡ್ತಾನೆ ಅಂತ ಭಯ ಅವ್ರಿಗೆ ಅಷ್ಟೇ. ಆದರೆ ಗ್ಯಾರಂಟಿ ಯೋಜನೆಯನ್ನು ಇವರು ವಿರೋಧ ಮಾಡಿದವರು ಆ ಯೋಜನೆ ಜಾರಿ ತರ್ತಾರೆ, ಯೋಚನೆ ಮಾಡಬೇಕಲ್ವಾ? ತರಲ್ಲ. ಅದಕ್ಕಾಗಿ ನಾವು ನಮ್ಮ ಪಕ್ಷದವ್ರನ್ನ ಗುರುತಿಸಿ ಕೊಟ್ಟಿದ್ದೀವಿ. ನೋಡಿ, ಗೊಂದಲಗಳು ನೂರಾರು ಇರ್ಬೋದು,
ಆದರೆ ಶಾಸಕರಾಗಿ ಇಲ್ಲಿ ಬಂದಾಗ ನಾವು ಒಂದು ವಾರಗಟ್ಟಲೆ ಇಲ್ಲೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರುಗಳು ಪಾರ್ಟಿ ಕೊಟ್ಟಾಗ ಅಥವಾ ಒಂದು ಊಟ ಹಾಕಿಸಿದಾಗ ನಾವು ಬೇಡ ಅನ್ನೋಕ್ಕಾಗೋದಲ್ಲ, ಎಲ್ಲ ಬಂದು ಔತಣಕೂಟದಲ್ಲಿ ಭಾಗವಹಿಸಿದ್ವಿ. ನಾಳೆ ಮಧು ಬಂಗಾರಪ್ಪನವ್ರದ್ದು ಒಂದು ಔತಣಕೂಟ ಇದೆ ಅಂತ ಹೇಳಿದ್ರು, ಕರೆದ್ರು. ಈಗ ನಾಳೆ ನಮ್ಮದು ಔತಣಕೂಟ ಇದೆ, ಬರ್ಬೇಕಂತ ಕರೆದಿದ್ದಾರೆ. ಈಗ ಅದನ್ನು ಚರ್ಚೆ ಆಗುತ್ತಾ? ಅವೆಲ್ಲ ಅಲ್ಲ, ಚರ್ಚೆ ಅಲ್ಲ ಅದು. ಏಕೆಂದರೆ ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ, ಇಲ್ಲಿ ಯಾವುದೇ ಗೊಂದಲ ಆಗಿರಲಿಲ್ಲ, ಯಾವುದೇ ಚರ್ಚೆ ಆಗಿಲ್ಲ. ಕೇವಲ ಶರಣಗೌಡ ಅವರು ಏನು ಪಾರ್ಟಿ ಕೊಟ್ಟಿದ್ದರು, ಒಂದು ಔತಣಕೂಟ ಕೊಟ್ಟಿದ್ದರು, ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಚರ್ಚೆ ಆಗಿಲ್ಲ ಅಲ್ಲಿ. ಇದೆಲ್ಲ ಯಾವುದು ನೋಡಿ, ಒಂದೇ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಬ್ಬರೇ ನಾವೇ ಮಾತ್ರ ಅವತ್ತು ಔತಣಕೂಟ ಮಾಡಿ ಪಾರ್ಟಿ ಮಾಡಿದರೆ ಇದು ನೀವು ಹೇಳ್ಬೋದು ಏನೋ ನಡೀತದೆ, ಇಲ್ಲೇನೋ ಗೊಂದಲ ಇದೆ, ಏನೋ ಚರ್ಚೆ ನಡೀತದೆ ಅಂತ ನೀವು ಹೇಳ್ಬೋದು. ಬಿಟ್ಟರೆ ಎಲ್ಲ ಪಕ್ಷದವರು ಸೇರ್ಕೊಂಡಾಗ ಎಂಥ ಚರ್ಚೆ ಇರುತ್ತೆ? ಯಾವ ಇದು ಚರ್ಚೆನೂ ಆಗಿಲ್ಲ, ಏನೂ ಆಗಿಲ್ಲ. ಔತಣಕೂಟದಲ್ಲಿ ಭಾಗವಹಿಸಿ ಅವರವರು ಊಟ ಮಾಡಿ ತಮ್ಮ ಸ್ಥಾನಕ್ಕೆ ಹೋಗಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಂ, ಅದು ಹಾಕಲ್ಲ ರೀ. ಅದೇ ಆವಾಗ ಸ್ಟಾರ್ಟಿಂಗಲ್ಲಿ ಆವಾಗ ಅವ್ರು ಹೇಳಿದ್ದು, ಈಗಲ್ಲ. ಈಗ ಯಾರು ಆಫರ್ ಮಾಡೋಕ್ಕೆ ಬರೋದಲ್ಲ, ಯಾಕಂದ್ರೆ 130 ಜನ ನಾವಿದ್ದೀವಿ. ಯಾವ ಆಫರ್ ಇಲ್ಲ, ಇದು ಇಲ್ಲ, ಎಲ್ಲ ಮುಂಡ ಮಚ್ಚಿ ಹೋಗಿದೆ. ಅವ್ರ ಪಕ್ಷನ ಅವ್ರು ಉಳಿಸ್ಕೊಂಡ್ರೆ ಸಾಕಾಗೈತಿ, ಕುತ್ಕೊಳ್ರಿ, ಸಾಕು, ಅಷ್ಟೇ, ಮತ್ತೇನೂ ಇಲ್ಲ. ಯಾವ ಉದ್ದೇಶಕ್ಕಾಗಿ ನೀವು ರಾಜ್ಯಭವನಕ್ಕೆ ಹೋಗ್ತೀರಿ? ಗ್ಯಾರಂಟಿ ಅನುಷ್ಠಾನ ತರುವಂಥದ್ದು ನಮ್ಮ ಪಕ್ಷದ ಇದು. ಅವರು ವಿರೋಧ ಮಾಡಿದವರು ಅವರಿಗೆ ಅಧಿಕಾರ ಕೊಡೋಕ್ಕೆ ಬರೋದಲ್ಲ. ನಮ್ಮ ಪಕ್ಷದವರು ಅಂತ ಆದರೆ ಅವರು ಅಲ್ಲಿಗೆ ಹೋಗ್ಬಿಟ್ಟು, ಗ್ರಾಮಕ್ಕೆ ಹೋಗ್ಬಿಟ್ಟು, ಪಂಚಾಯತ್ಗೆ ಹೋಗ್ಬಿಟ್ಟು, ತಾಲೂಕು ಲೆವೆಲಲ್ಲಿ ಯಾರ್ಯಾರ್ದು ಪಟ್ಟಿ ಬಿಡುಗಡೆ ಆಗಿದೆ ಆ ಪಟ್ಟಿ ಬಿಡುಗಡೆ ಆದವ್ರನ್ನ ಆಯ್ಕೆ ಮಾಡ್ಕೊಳ್ಳೋ ಕೆಲಸಕ್ಕೆ ನಾವು ಕೊಟ್ಟಿರೋದು. ಕೇವಲ ಸುಮ್ಮನೆ ಕೂರಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲ. ಅದೇ BJPಯವರು ವಿರೋಧ ಮಾಡಿದವರು ಅವ್ರಿಗೆ ಅಧ್ಯಕ್ಷರು ಮಾಡಿದರೆ ಅವರು ನಮ್ಮ ಆ ಬಡವರಿಗೆ ಹಕ್ಕು ಕೊಡ್ತಾರಾ? ವಿರೋಧ ಮಾಡಿದವ್ರಿಗೆ ಕೊಡೋಕ್ಕಾಗುತ್ತೆ ಅದು? ಅದರಿಂದ ಇದು ಯಾವುದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸರ್ಕಾರದ ಇದರಲ್ಲಿ ಒಂದು ಸ್ವಲ್ಪ ದುಡ್ಡು ಹೋಗ್ಬೋದು, ಒಂದು 10-12 ಕೋಟಿ ವರ್ಷಕ್ಕೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಇದು ಯಾಕಂತ ಹೇಳಿದರೆ ಜನರು ಮುಟ್ಟಬೇಕಲ್ಲ. ಪಾಪ ಕೆಲವು ಹೆಣ್ಮಕ್ಳಿಗೆ ಅವ್ರಿಗೆ ಅಕ್ಷರ ಗೊತ್ತಿರೋಲ್ಲ, ಪಾಪ ಅವ್ರಿಗೆ ಏನು ಅರ್ಜಿ ಹಾಕ್ಬೇಕು ಅನ್ನೋ ಗೊತ್ತಿರೋಲ್ಲ. ಅವರಿಗೆ ಇವತ್ತು ದುಡ್ಡು ಬರದೇ ಇರ್ಬೋದು, ಕರೆಂಟ್ ಬಿಲ್ ಬರದೇ ಇರ್ಬೋದು, ಅದೆಲ್ಲ ಪ್ರಾಬ್ಲಮ್ ಆಗಿರೋದ್ರಿಂದ ನಮ್ಮ ಸದಸ್ಯರುಗಳು ಆ ವ್ಯಾಪ್ತಿಯಲ್ಲಿ ಒಂದೊಂದು ಪಂಚಾಯತ್ಗೆ ಒಂದೊಂದು ಜನ ಹಂಚ್ಕೊಂಡು ಅವರವ್ರ ಮನೆಗೆ ಹೋಗಿ ಅಲ್ಲಿ ಅವರಿಗೆ ಕೊಡಂಗೆ ವ್ಯವಸ್ಥೆ ಮಾಡೋದು ನಾವು ಮಾಡಿದ್ದೀವಿ. ಮತ್ತೇನಂತೆ ಒಳ್ಳೆ ಕತೆ ನೋಡಿ. ಸರ್ಕಾರದ ಹಣವನ್ನು ನಾವ್ಯಾಕೆ ಅಲ್ಲ ರೀ, ಅಧಿಕಾರ ನಮ್ದು ಇರ್ಬೇಕಾದ್ರೆ ಯಾಕೆ ಕಾಂಗ್ರೆಸ್ ಪಕ್ಷದ ಕೊಡಬೇಕು? ಏನಕ್ಕೆ ಕೊಡಬೇಕು? ಹಂಗಾದ್ರೆ ಒಂದು ಕೆಲಸ ಮಾಡಿ, ನೀವು ಈಗ ಗೌರ್ಮೆಂಟನ್ನು PAಗಳು ತೊಗೊಂಡಿದ್ದೀರಿ, ಪ್ರೈವೇಟ್ PA ತೊಗೊಂಡಿದ್ದೀರ, ಅದಕ್ಕೆ ಸಂಬಳ ಕೊಡ್ತಿದ್ದಿಲ್ಲ, ಯಾಕೆ ಕೊಟ್ಟಿದ್ದೀರಿ ನೀವು? ಯಾಕೆ ತೊಗೊಂಡಿದ್ದೀರ? ಅವ್ರನ್ನ ಬಿಡೋಕೆ ಹೇಳಿ ಅವ್ರನ್ನ. ಅವ್ರು ಬಿಡ್ತೀರಾ ನೀವು? ಕೆಲವರು ನಿಮ್ಮ ಪತ್ರಕರ್ತರನ್ನು ತೊಗೊಂಡಿದ್ದಾರೆ, ಅವ್ರನ್ನೆಲ್ಲ ಬಿಡೋಕೆ ಹೇಳಿ. ಅವ್ರಿಗೆ ಯಾಕೆ ಸಂಬಳ ಕೊಡ್ತಾ ಇದ್ದೀರಿ? ಹೌದಾ? ಅದು ಕೊಡೋಕೆ ಹಕ್ಕಿದೆಯಾ? ಸರ್ಕಾರ ದುಡ್ಡು ಇಲ್ಲಿ ಫೋಲಾಗಿಲ್ವಾ? ಅದು ಯಾರು ಕೇಳೋದಲ್ಲ. ಇದು ಕೊಟ್ಟಿದ್ದು ಮಾತ್ರ ಹೇಳ್ತಾರೆ. ನಮ್ಮ ಅಧಿಕಾರ ದುರುಪಯೋಗ ಅಲ್ಲ ಇದು. ಬಡವನ ಮನೆಗೆ ಹೋಗಿ ಆ ಸರ್ಕಾರದ ಏನಿದೆ ಗ್ಯಾರಂಟಿ ಅವನ ಮನೆ ಮುಟ್ಟಬೇಕನ್ನೋ ಉದ್ದೇಶಕ್ಕೆ ನಾವು ಮಾಡಿದ್ದೀವಿ. ಇದು ಯಾವ ಕಾರಣಕ್ಕೂ ನಾವು ತೆಗಿಯೋ ಪ್ರಶ್ನೆ ಇಲ್ಲ. ಅದು ಜನರಿಗೆ ಮುಟ್ಟಬೇಕು, ಅವ್ರಿಗೆ ಸಿಗಬೇಕು ಅನ್ನೋದು ಉದ್ದೇಶ ನಮ್ಮದು. ಈಗಲೂ ಮಾಡ್ತಾ ಇದ್ದಾರಲ್ಲ, ಈಗಲೂ ಇದೆ. RSS ಅವ್ರನ್ನ ಜೊತೆಗಿದ್ದವರು ಅವ್ರ ಕಡೆ ಕೆಲಸ ಮಾಡಿದವ್ರನ್ನ ಅವ್ರು PAಗಳನ್ನ ತೊಗೊಂಡಿದ್ದಾರೆ. ಅದಕ್ಕೆ ನಾವು ಅಬ್ಜೆಕ್ಷನ್ ಮಾಡಲ್ಲ ಅಲ್ವಾ? ಈ ಪ್ರೈವೇಟ್ PAಗಳು ತೊಗೊಂಡಿದ್ದಾರಲ್ಲ, ಸರ್ಕಾರ ದುಡ್ಡು ಕೊಡ್ತಾ ಇದೆಯಲ್ವಾ, ಅದೇ ಹೆಂಗೆ ಕೊಡೋಕ್ಕಾಗುತ್ತೆ? ಅದು ಸರ್ಕಾರದ ದುಡ್ಡು ಫೋಲ್ ಆಗ್ತಾ ಇಲ್ವಾ? ಅದ್ರ ಬಗ್ಗೆ ಮಾತಾಡಲ್ಲ, ಇಂಥದಕ್ಕೆ ಮಾತ್ರ ಮಾತಾಡ್ತಾರೆ. ಅಂದರೆ ಏನಾಗಿದೆ, ಅವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಮ ಅನುಷ್ಠಾನವನ್ನು ಚೆನ್ನಾಗಿ ಜಾರಿ ಮಾಡ್ತಾ ಇದ್ದೀವಿ, ಅದು ಬಡವರಿಗೆ ಮುಟ್ತಾ ಇದೆ. 51,000 ಕೋಟಿ ರೂಪಾಯಿ ಇಡೀ ರಾಜ್ಯದ 6-7 ಕೋಟಿ ಜನರಲ್ಲಿ ಮುಟ್ತಾ ಇರೋದ್ರಿಂದ ನಮಗೆ ಹೆಮ್ಮೆ ಇದೆ. ಅವರಿಗೆ ಅಸಹ್ಯ ಆಗಿದೆ. ಗ್ಯಾರಂಟಿ ಯೋಜನೆ ಜಾರಿ ಮಾಡಲ್ಲ, ಅದು ಬಿಡುಗಡೆ ಆಗಲ್ಲ, ಹೇಳಿ ಕೂತಿದ್ದಾರೆ. ಏನು ಬಿಡುಗಡೆ ಮಾಡ್ತಾ ಇಲ್ವಾ? ಹೋಗ್ಬಿಟ್ಟು ಕೇಳಿ, ಕ್ಷೇತ್ರದಲ್ಲಿ ಹೋಗಿ ಗೊತ್ತಾಗುತ್ತೆ. ಅವ್ರಿಗೆ ಏನಾಗಿದೆ ಅಂದರೆ MLA ಅವರಾಗಿರ್ತಾರೆ, ಮತ್ತೊಬ್ಬ ಗ್ಯಾರಂಟಿ ಬರ್ತಾನೆ, ಅವ್ನು ಚಾಲು ಕೂತ್ಕೊಳ್ತಾನೆ, ಅವ್ನು ಭಾಷಣ ಮಾಡ್ತಾನೆ ಅಂತ ಭಯ ಅವ್ರಿಗೆ ಅಷ್ಟೇ. ಆದರೆ ಗ್ಯಾರಂಟಿ ಯೋಜನೆಯನ್ನು ಇವರು ವಿರೋಧ ಮಾಡಿದವರು ಆ ಯೋಜನೆ ಜಾರಿ ತರ್ತಾರೆ, ಯೋಚನೆ ಮಾಡಬೇಕಲ್ವಾ? ತರಲ್ಲ. ಅದಕ್ಕಾಗಿ ನಾವು ನಮ್ಮ ಪಕ್ಷದವ್ರನ್ನ ಗುರುತಿಸಿ ಕೊಟ್ಟಿದ್ದೀವಿ.